ಚಿಂಟು ನಾನು ಕಾಫಿನೇ ಕೊಟ್ಟಿಲ್ಲ. ನನ್ನ ಕಾಫಿ ಟು ಸಬ್ಸ್ಕ್ರೈಬ್. ಹಾಗೆ ಅಕ್ಕನ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಸ್ವಲ್ಪ ರಾಯಲ್ ಮಾಡಿಕೊಡ್ಬೇಕಿತ್ತು. ಅಲ್ಲೇ ಅಪೋಸಿಟು ನಂದಿನಿದೊಂದು ಬ್ರ್ಯಾಂಚ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೇ ನಾವು ಕಾಫಿ ಕುಡಿಯೋದು ನಿಮ್ಗೆ ಗೊತ್ತಿರುತ್ತೆ. ಯೂಶ್ವಲಾಗಿ ನಾನು ತೋರಿಸ್ತಾನೆ ಇರ್ತೀನಿ ವೀಡಿಯೋಸಲ್ಲಿ. ಅಲ್ಲಿ ಹೋದ್ವಿ, ಕಾಫಿ ಕುಡ್ಕೊಂಡೆಲ್ಲ ಹಂಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಶಾಪಿಂಗ್ ಹೋಗೋಕ್ಕೂ ಮುಂಚೆ. ಸೊ ಇದೆಲ್ಲ ಕಲರಿಂಗ್ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿದೆ ನ್ಯಾಚುರಲ್ಲಾಗಿ. ಅದಕ್ಕೆ ದಸರಕ್ಕೆ ಪೇಂಟ್ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಬ್ರದರ್ ಏನಕ್ಕೆ ಇದು ನಿಮ್ಮ ಚಪ್ಪಲಿನಾ? ಯಾಕೆ? ಅಯ್ಯಯ್ಯೋ ಅವ್ರ ಶೂಸು, ನಿಮ್ಮದು ಸ್ಲಿಪ್ಪರು. ಅಕ್ಕಿ ಇರ್ತಾರವರು ಬಾಯ್ಲಿ ಬನ್ನಿ. ಹಾಂ 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 ದಿನಸಿದೆ ಲಿಸ್ಟ ಬಾಬಾ. ದಿನಸಿದು ಅಲ್ಲಿಗೂ ಇಲ್ಲಿಗೂ ಕರೆಕ್ಟ್ ಕಮ್ಮಿ ಇದೆಯಾ? ಮುಖ್ಯ. ಓ ಇದು ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಡ್ತೀರಾ? ಇದಾ ಇದಾ ಬಾಬಾ ಇದಾ? ಚಿಕ್ಕ ಹೋಗದಾ? ಏನಾದ್ರು ಶಾಪಿಂಗ್ ಮಾಡ್ತೀರಾ? ಇದಲ್ವಾ ಚುಪ್ಪಿ? ಬೆಡ್ ಸ್ಪ್ರೆಡ್ ನೋಡಿ ಸರ್. ಅವರಲ್ಲ, ಅವರೇನು? ಬೆಡ್ ಸ್ಪ್ರೆಡ್ ಡಬಲ್ ಕಿಂಗ್ ಸೈಜ್ ಪ್ರಾಣಲ್ಲಿ. ಪ್ರವೀಣ್ ಕಿಂಗ್ ಸೈಜ್ ಅಂತೆ. No chicken, this is good. I'll tell you how. This is good. This is not non-chicken, non-chicken. This is good. $400 ಇದೆ. ತೆಗಿ ಫಿಲ್ಟರ್ ಹೆಂಗೆ ಮಾಡೋದು ನೋಡೋಣ. ಚುಪ್ಪಿ ಬ್ಯಾಕ್ ಸೈಡ್ ಇನ್ನೂ ಚೆನ್ನಾಗಿರೋ ವಿವೆ ಚುಪ್ಪಿ. ಇಲ್ಲ ಚೆನ್ನಾಗಿಲ್ವಾ? ಇಲ್ಲಿ ಯಾವುದೋ ಚೆನ್ನಾಗಿದೆಯಲ್ಲ ಇಲ್ಲಿ ಇಲ್ಲಿ ಅಲ್ಲಿ ಒಳಗೆ ಅದು ಆಯಿಲ್ ಡಿಸ್ಪೆನ್ಸರ್ ಅದು. ನೋಡು ಚೀಸ್ ಎಲ್ಲ ಮಾಡೋಕ್ಕೆ ಸಾಕಲ್ಲ. ಚುಪ್ಪಿ ಇದೆ ಎಷ್ಟು? 500. ಚುಪ್ಪಿ I just opened it, but ನೋಡಕ್ಕೆ ಬೇರೆ ತರ ಐತೆ. ಇಲ್ಲಿ ಓಪನ್ ಮಾಡಿದ್ರೆ ಚುಪ್ಪಿ ಇದು ಇಷ್ಟ ಆಯ್ತು. This is not good at all. If you go to this also, don't go for this. ಇದೇನು ಸೈಜು? 7.5 by ಓ ಸೂಪರ್. 7.5 by 7. ಸೂಪರ್. ಮತ್ತು ಕಲರ್ ಇದೆರಡು ಬಿಟ್ಟು ಬೇರೆ ಕಲರ್ ನೋಡಿ ಪ್ಲೀಸ್. ನೋಡಿ ಯಾವ್ದು ಕಲರ್ ತುಂಬ ಇದೆ ನೋಡಿ. ಗುಂಡು
ಚೆನ್ನಾಗಿದೆ ಇನ್ನೊಂದು ಬಸ್ ಇಷ್ಟು ದಪ್ಪ ಬೇಡ ಪ್ರಾಣ್ ಯಾವ್ದು ತಗೋ ಯಾವ್ದು ಬೇಕು ಅದಕ್ಕೆ ಇದು ತುಂಬ ದಪ್ಪ ಇದು ಮೀಡಿಯಮ್ ಸೈಜ್ ತೊಗೊಳ್ಳಿ ಒಂದೊಂದು ತಿನ್ನೋ ಥರ ಅಲ್ಲಿ ಇಲ್ಲಿ ಟೇಸ್ಟ್ ಇರುತ್ತೆ ಎಷ್ಟೊಂದು ರೆಡ್ ಆಗಿದೆಯಲ್ಲ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಎಲ್ಲರೂ ಹೊರಗಡೆ ಬಂದ್ವಿ. ನನಗೆ ಶೂಸ್ ಬೇಕಿತ್ತು, ನನಗೆ ನನ್ನ ಮಗನಿಗೆ. ಸೊ ಇವಳು ನಮ್ಮ ಅಕ್ಕನ ಮಗಳು. ಚಿಕ್ಕ ರಜಾ ಹಾಕಿ ಅಂದಿದ ತಕ್ಷಣ ಅವ್ರು ರಜಾ ಹಾಕಿದ್ರು. ಅವಳು ಕೇಳ್ತಾ ಇದ್ದಾಳೆ, ಅರ್ಗ್ಯೂ ಮಾಡ್ತಾ ಇದ್ದಾಳೆ, ರಜಾ ಹಾಕ್ಬಿಟ್ಟು ಆಚೆ ಹೋಗ್ತಿದ್ದೀರಾ ನಮ್ಮ ಜೊತೆ ಇರೋದು ಬಿಟ್ಟು ಅಂತ. ಆದರೆ ಅವ್ರು ಕಾರ್ ತೊಗೊಂಡು ಬಂದುಬಿಟ್ಟಿದ್ರು. ಗಾಡಿ ಆಗಿದ್ರೆ ಎಲ್ಲ ಒಟ್ಟಿಗೆ ಹೋಗ್ಬೋದಿತ್ತು. ಅವರು ಬರ್ತೀನಿ ಹೋಗೋಣ ಒಟ್ಟಿಗೆ, ಶೂಸು ಸ್ಲಿಪ್ಪರ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳ್ತಾಯಿದ್ರು. ಬಟ್ ಕಾರ್ ಆಗಿರೋದ್ರಿಂದ ಪಾರ್ಕಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ ದಸರಾ ಇರೋದ್ರಿಂದ ಅಂತ ನಾವು ಗಾಡಿ ತೊಗೊಂಡೋಗಿದ್ವಿ. ಹಾಗಾಗಿ ಆಮೇಲೆ ಬಂದು ಮೀಟ್ ಮಾಡ್ತೀವಿ ಅಂಥೇಳಿ ನಾವು 3 ಜನನೇ ಹೊರಟ್ವಿ. ಅವ್ರ ಮನೆ ಕಡೆ ಹೊರಟ್ರು. ಸೊ ನಾವಿಲ್ಲಿ ಬಂದ್ವಿ ಶೂಸ್ ನೋಡೋಕ್ಕೆ ಅಂತ. ಇವನಿಗೆ ಎಷ್ಟು ತೊಗೊಂಡ್ರೂ ಸಾಲಲ್ಲ, ಯಾಕೆಂದರೆ ಬೇಗ ಬೇಗ ಹೈಟ್ ಆಗ್ತಾನೆ. ಹಾಗಾಗಿ ಒಂದೊಂದು ಚೀಲ ತುಂಬಿಕ್ಕಿದೆ ನಾನು ಶೂಸು ಬಟ್ಟೆ ಎಲ್ಲ. ಅದಕ್ಕೆ ಅವ್ನಿಗೆ ಹೇಳಿದೆ, ಇಲ್ಲ ಕಣೋ ಬೇಡ, ಡೆಕೆಥಾಲನಲ್ಲೆಲ್ಲ ತೊಗೋಬೇಡ, ಇಲ್ಲಿ ತೊಗೋ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ತೊಗೊಂಡ್ರೆ ಕಲೆಕ್ಷನ್ಸು ಇರುತ್ತೆ, ಮತ್ತು ಒಂದು ತೊಗೊಳ್ಳೋ ಜಾಗದಲ್ಲಿ 2 ತೊಗೊಂಡು ಯೂಸ್ ಮಾಡಿ ಬಿಸಾಕ್ಬೋದು. ಅದಕ್ಕೆ ಕರ್ಕೊಂಡೋದ್ವಿ. ಅವ್ನು ವೈಟ್ ಕಲರ್ ತೊಗೊಳ್ತಾ ಇದ್ದ. ಅಲ್ಲೋ ನನ್ನ ಕೈಯಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ನಾನು ಫುಲ್ ಅವ್ರ ಹಿಂದೆ ಬಿದ್ದುಬಿಟ್ಟಿದ್ದೆ. ವೈಟ್ ಕಲರ್ ತೋರ್ಸೋಕ್ಕೆ ಹೋಗ್ಬೇಡಿ, ವಾಶ್ ಮಾಡೋದೆ ನಾನು ಅಂತ ಇಡೀ ವಿಡಿಯೋ ಹೇಳಿದ್ದೀನಿ. ಆಮೇಲೆ ಹೆಂಗೋ ಪೂಸಿ ಹೊಡ್ಕೊಂಡು ವೈಟ್ನ ಕ್ಯಾನ್ಸಲ್ ಮಾಡಿಸ್ದೆ. ಹಾಗೆ ಅಲ್ಲೇ ಅಂಗಡಿಗಳಿರ್ತಾವಲ್ಲ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಓಡಾಡಿಕೊಂಡು ಸುಮಾರು ಅಂಗಡಿಗಳು ನೋಡಿದ್ವಿ. ಅವ್ನಿಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಲಾಸ್ಟ್ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಂದು ಶಾಪ್ ಇದೆ, ನಾವು ಆ್ಯಕ್ಚುಲಿ ಅಲ್ಲಿಗೆ ಹೊರಟಿದ್ದು, ಬಟ್ ಚೆನ್ನಾಗಿರೋದು ಸಿಗುತ್ತೆ ಅಂತ ಎಲ್ಲ ಕಡೆ ನೋಡಿದ್ವಿ. ಅವ್ನಿಗೆ ಇಷ್ಟ ಆಗೋಂಥದ್ದು ಸಿಕ್ತು. ಹಾಗೆ 1-2 ಜೊತೆ ತೊಗೊಂಡು ಮನೆಗೆ ಬಂದ್ವಿ. ಬಟ್ ನಾನು ತೊಗೊಳಕ್ಕಾಗಲಿಲ್ಲ. ತೋರಿಸೋದು ಹಿಂಗಿದೆ, ಚೆನ್ನಾಗಿತ್ತು ಕಣ, ಸಗದಾಗಿ ಕಾಣಿಸ್ತಾ ಇದೆ. ಬೆಲ್ಟ್ ಹಾಕೋ.